ಇವತ್ತು ನೋಡಿ, ಇವತ್ತು ಪೌರಾಯುಕ್ತರಿಗೆ ನಾಮಫಲಕದ ವಿಷಯವಾಗಿ ನಾವು ಈ ಹಿಂದೆ ಕೂಡ ಹಲವು ಬಾರಿ ಮನವಿ ಮಾಡಿದ್ದೇವೆ. ಆದರೆ ಯಾವುದೇ ರೀತಿಯ ಒಂದು ಫಲಕಾರಿ ಆಗಲಿಲ್ಲ. ಹಾಗಾಗಿ ನಾವು ಅಂತಿಮವಾಗಿ ಮೊನ್ನೆ ಜಿಲ್ಲಾಧಿಕಾರಿಯವರ ಸಭೆಯಲ್ಲಿ ಕೂಡ ಈ ಪುರುಷೋತ್ತಮ ಬಿಳಿಮಲೆಯವರು ಬಂದಾಗ ಆ ಸಭೆಯಲ್ಲಿ ಕೂಡ ಪ್ರಸ್ತಾಪ ಮಾಡಿದೆ. ಮತ್ತು ಇವತ್ತು ನಿನ್ನೆ ಕೂಡ ಸುತ್ತೋಲೆ ಹೊರಡಿಸಿದ್ದಾರೆ. ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮತ್ತೊಮ್ಮೆ ಪೌರಾಯುಕ್ತರಿಗೆ ಮನವಿ ಮಾಡಿದ್ದೇವೆ. ಯಾಕಂದರೆ 60% ಭಾಗ ಉಡುಪಿಯಲ್ಲಿ ಕನ್ನಡ ಆಗಬೇಕು, ಕರ್ನಾಟಕದಲ್ಲಿ ಇದ್ದ ಮೇಲೆ ಕನ್ನಡ ಹಾಕಲಿಕ್ಕೆ ಏನು ಇವರಿಗೆ ತೊಂದರೆ ಅಂತ ಹೇಳ್ತಕ್ಕಂಥದ್ದು ನಾವು ಈಗ ಆಲ್ರೆಡಿ ಮನವರಿಕೆ ಮಾಡಿದ್ದೇವೆ. ಪೌರಾಯುಕ್ತರಿಗೆ ಭರವಸೆ ಕೊಟ್ಟಿದ್ದಾರೆ. ಸದ್ಯದಲ್ಲಿ ಎಲ್ಲ ಯಾರು ನಾಮಫಲಕ ಬದಲಾಗದಿದ್ದರೆ ಅವರ ಪರವಾನಗಿಯನ್ನು ರದ್ದು ಮಾಡ್ತೇನೆ ಅಂತ ಹೇಳೋದು ಭರವಸೆ ಕೊಟ್ಟಿದ್ದಾರೆ. ಯಾಕಂತ ಹೇಳಿದರೆ ನಮ್ಮ ಹೋರಾಟದ ಪ್ರತೀಕವೇ ಈ ನಾಮಫಲಕ 60% ಭಾಗ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥದ್ದು. ನಾರಾಯಣಗೌಡರು ಏನು ಹೋರಾಟ ಮಾಡಿ ಇಡೀ ಬೆಂಗಳೂರ ಬೋರ್ಡ್ಗಳನ್ನೇ ಒಡೆದು ಹಾಕಿದರು. ಅದರ ಪ್ರಯುಕ್ತ ಅದರ ಒಂದು ಪ್ರತೀಕಾರವಾಗಿ ಕರ್ನಾಟಕ ಸರ್ಕಾರ ಕೂಡ ಆದೇಶ ಮಾಡಿತು. ನಮ್ಮ ರಾಜ್ಯಾಧ್ಯಕ್ಷರನ್ನು 16 ದಿನಗಳ ಜೈಲಲ್ಲೂ ಕೂಡ ಸರ್ಕಾರ ಬಂಧಿಸಿ ಇಟ್ಟಿತ್ತು. ಆದರೆ ನಾವು ಇವತ್ತು ಕೂಡ ಉಡುಪಿಯಲ್ಲಿ ಅದೇ ಮಟ್ಟದ ಹೋರಾಟವನ್ನು ಬದಲಾಗದಿದ್ದರೆ 15 ದಿನ ಗಡುವನ್ನು ತಾವು ಪೌರಾಯುಕ್ತರಿಗೆ ಕೊಟ್ಟಿದ್ದೇವೆ. ಆ ಗಡುವಿನೊಳಗೆ ನಾಮಫಲಕಗಳು ಬದಲಾಗದಿದ್ದರೆ ನಾವು ಮಸಿ ಬಳಿಯುವಂಥ ಎಂಥ ಪ್ರಭಾವಿ ವ್ಯಕ್ತಿಗಳಿದ್ದರೂ ಕೂಡ, ಯಾವ ಕಟ್ಟಡ, ಯಾವ ವಾಣಿಜ್ಯ ಮಳಿಗೆ, ಇನ್ನೊಂದು ಮತ್ತೊಂದು ಇದ್ರೂ ಕೂಡ ನಾವು ಅದಕ್ಕೆ ಮಸಿ ಬಳಿಯುವಂಥ ಪ್ರಯತ್ನ ಖಂಡಿತ ನಾವು ಮಾಡ್ತೇವೆ. ಉಡುಪಿಯಲ್ಲಿ ನಾಮಫಲಕ 60% ಭಾಗ ಆಗಬೇಕು. ಆಗದೇ ಇದ್ದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರವಾದ ಹೋರಾಟ ಮಾಡುತ್ತೆ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಹೇಳಿಕೆ ಕೊಡ್ತೇವೆ. ಬನ್ನಿ ಹಿಂದುಗಡೆ ಬನ್ನಿ. ಪೌರಾಯುಕ್ತರಿದ್ದಾಗ ನಾವು ಹಲವು ಬಾರಿ ಮನವಿ ಮಾಡಿದ್ದೇವೆ. DC ಕೂಡ ಮನವಿ ಮಾಡಿದ್ದೇವೆ. ನಿಮ್ಗೆ ಗೊತ್ತಿದೆ, ಸರ್ಕಾರದ ಆದೇಶ ಕೂಡ ಇದೆ, ಪಾಲನೆ ಮಾಡ್ತಾ ಇದ್ದಾರೆ. ಅದಕ್ಕೆ ತಮ್ಮಿಂದ ಆದೇಶ ಆಗಬೇಕು, ಸ್ಟ್ರಿಕ್ಟ್ಲಿ ಆದೇಶ. ಯಾರೇ ರಾಜಕೀಯ ನಾಯಕರಿರಲಿ, ಯಾವುದೇ ಪ್ರಭಾವಶಾಲಿಗಳಿರಲಿ, ತಾವು ನಿಮ್ಮ ಎದುರು ಕಾನೂನು ಎದುರು ಯಾರೂ ಅಲ್ಲ. ನೀವು ಆದೇಶ ಹೊಡೆದ್ಮೇಲೆ ಅವ್ರು ಪಾಲನೆ ಮಾಡಲೇಬೇಕು. ಒಂದು ವೇಳೆ ಪಾಲನೆ ಮಾಡಿದ್ರೆ ಏನು ಆ್ಯಕ್ಷನ್ ತಗೊಳ್ತೀವಿ? ಇಲ್ಲಿ ನಾವು ಹೇಳಿದ್ವಿ, ನಾವು ಉದ್ಯೋಗ ಪರವಾನಗಿ ಇತ್ತಂದ್ರೆ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ವಿ. ಉದ್ಯೋಗ ಪರವಾನಗಿ ರದ್ದು ಮಾಡ್ತೀವಿ ಅಂತ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮತ್ತೆ ಅದನ್ನ ಸೀಸ್ ಮಾಡೋದಾಗಿರ್ಬೋದು, ಈಗ ಪರವಾನಗಿ NOC ವಾಪಸ್ ತಗೊಳ್ಳೋದಾಗಿರ್ಬೋದು, ವಿದ್ಯುತ್ NOC ನಾವು ಆ ರೀತಿ ಅದನ್ನ ನಿಯಮಾನುಸಾರ ಕ್ರಮ ವಹಿಸ್ತೀವಿ ಅಂತ ಆಲ್ರೆಡಿ ನೋಟಿಸ್ ಕೊಟ್ಟಿದ್ದೇವೆ. ಈಗ ಅದು 15 ದಿನ ನೋಟಿಸ್ ಕೊಟ್ಟಿದ್ದೇವೆ. ಆಕ್ಚುಲಿ ಫಸ್ಟ್ ಬಂದಿರೋದು ಇದು ಲಾಸ್ಟ್ ಇಯರ್ ಬಂದಿತ್ತು. ಅವಾಗ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಒಂದಿಷ್ಟು ಕವರ್ ಮಾಡಿದ್ದಾರೆ. ಬಟ್ ಇನ್ನೊಂದಿಷ್ಟು ಉಳ್ಕೊಂಡಿದೆ. ಅದು ನಮಗೆ ಆಕ್ಚುಲಿ ನಾವು ಆಗಲೇ ಹೊಸದಾಗಿ ಬಂದಿರೋದ್ರಿಂದ ಪ್ರಾಧಿಕಾರ ಸಭೆಯಲ್ಲಿ ಗಮನಕ್ಕೆ ತಂದ್ರೆ ಸರ್ ಗಮನಕ್ಕೆ ತಂದ ತಕ್ಷಣ ಇಲ್ಲ ನಾವು ಇದನ್ನ ಅಟೆಂಡ್ ಮಾಡ್ತೀವಿ, ಇದೇನು ನಮ್ಗೆ ಇಶ್ಯೂ ಇಲ್ಲ, ನಾವು ಮಾಡ್ತೀವಿ ಅಂತ ಬಂದ ತಕ್ಷಣ ಒಂದು 2 ದಿನದಲ್ಲಿ ನಾವು ನೋಟಿಸನ್ನು ಕೊಟ್ಟಿದ್ದೀವಿ. ಹೆಲ್ತ್ ಇನ್ಸ್ಪೆಕ್ಟರ್ನ ಕೊಡ್ತಾ ಇದ್ದಾರೆ. ತಮ್ಮ ಗಮನಕ್ಕೆ ಬರ್ಬೇಕು, ನಿಮ್ಗೆ ಉದ್ಯೋಗ ಪರವಾನಗಿ ಕ್ಯಾನ್ಸಲ್ ಮಾಡ್ತೀವಿ ಅಂತ. ನಾವು ಅದು ನೋಡ್ರಿ ಎಲ್ಲರಿಗೂ ಒಂದೇ ಇಲ್ಲ, ಅದು ಯಾವ್ಯಾವ ರೀತಿ ಇರ್ತಾರೆ ಆ ರೀತಿ ಅವ್ರಿಗೆ ನಾವು ಕ್ರಮ ಜರುಗಿಸ್ತೀವಿ. ಒಬ್ರು ಮಾತಲ್ಲಿ ತಿಳ್ಕೊಳ್ತಾರೆ, ಒಬ್ರು ಕಾನೂನಲ್ಲಿ ತಿಳ್ಕೊಳ್ತಾರೆ, ಅದೆಲ್ಲ ನಮ್ಗೆ ಗೊತ್ತಾಗ್ತದೆ. ಯಾರ್ಯಾರಿಗೆ ಯಾವ ರೀತಿ ಬೇಕು ಆ ರೀತಿ ಮಾಡಿ ನಮ್ದು ಉದ್ದೇಶ ಏನು, ಆ ಸರ್ಕ್ಯುಲರ್ 100% ಇಂಪ್ಲಿಮೆಂಟ್ ಅದನ್ನ ನಾವು ಎನ್ಶೂರ್ ಮಾಡ್ತೀವಿ. ದಯವಿಟ್ಟು ತಮ್ಮ ಅವಧಿಯಲ್ಲಿ ಉಡುಪಿಯಲ್ಲಿ ನಾಮಫಲಕ ಬೇರೆ ಭಾಷೆ ಯಾವುದೇ ಹಾಕಿ 60% ಭಾಗ ಏನಿದೆ ಕನ್ನಡದಲ್ಲೇ ಹಾಕಿ, ಯಾವುದೇ ಮುಲಾಜ್ ಮಾಡಿಬಿಡಿ. ತಾವು ದಯವಿಟ್ಟು ನಿಮ್ಮಿಂದ ನಾವಿದ್ದೇವೆ. ಇಲ್ಲ ನಾವು ಮಾಡ್ತಾ ಇದ್ದೀವಿ ಅದೊಂದು. ನೆಕ್ಸ್ಟ್ ಅದೇ ರೀತಿಯಾಗಿ ನಾವು ಮತ್ತೆ ಆಫೀಸಲ್ಲಿ ಸಹ ಕನ್ನಡ ಬಳಕೆ ಆಗಿರ್ಬೋದು, ಕನ್ನಡ ಮಾಡೋದಾಗಿರ್ಬೋದು, ಅದನ್ನು ನಾವು ಆಲ್ರೆಡಿ ನಾವು ನಮ್ಮ ಮ್ಯಾನೇಜರ್ಗೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಒಂದೊಂದು ನೋಟ್ ಶೀಟ್ ಅಲ್ಲಿ ಆಗಿರ್ಬೋದು ಅದನ್ನು ಇದನ್ನ ಮಾಡ್ತಾ ಇದ್ದೀವಿ. ಬಟ್ ಇನ್ನೊಂದು ನಾವು ನಮ್ಮ ಪ್ರಯತ್ನ ಮಾಡ್ತಾ ಇರ್ತೀವಿ. ಒಂದ್ ವೇಳೆ ಇಲ್ಲೇ ನಮ್ಮ ಕಣ್ಣಿಗೂ ತಪ್ಪಿ ಏನಾದರೂ ಒಂದು ಆಗ್ತಾ ಇದೆ ನಮ್ಮ ಗಮನಕ್ಕೆ ತೊಗೊಂಬರಿ, ನಾವು ಅಟೆಂಡ್ ಖಂಡಿತ ನಾವು ಸ್ಪೆಸಿಫಿಕ್ ಆಗಿ ಇದ್ರೆ ನಮ್ಮ ಗಮನಕ್ಕೆ ತೊಗೊಂಬನಿ, ನಮ್ಮ ಅಥವಾ ಎನ್ವಿರಾನ್ಮೆಂಟಲ್ ಇಂಜಿನಿಯರ್ ಗಮನಕ್ಕೆ ತೊಗೊಂಬನಿ, ನಾವು ಅದನ್ನ ಅಟೆಂಡ್ ಮಾಡ್ಕೊಡ್ತೀವಿ. ನೋಡಿ, ಕೆಲವು ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ದೊಡ್ಡದಾಗಿ ಒಂದು ಕನ್ನಡ ಇದೇ ಇಲ್ಲ. ಹಾಗಾಗಿ ಇಲ್ಲ ಕೊಡ್ತೀವಿ, ಅದಕ್ಕೂ ಕೊಡ್ತೀವಿ.